ಇದ್ದಿದ್ರೆ ಅಪ್ಪು ಇನ್ನೂ ಬದುಕಿರುತ್ತಿದ್ರು. ಹೌದು, ಯಾವುದು ಆ ಕೆಲಸ ಅಂತೀರಾ? ಸದಾ ತಮ್ಮನ್ನ ತಾವು ಫಿಟ್ನೆಸ್ ಅಲ್ಲಿ ತೊಡಗಿಸಿಕೊಳ್ಳುವುದು, ಕೆಲಸದ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತಾವು ಭಾಗಿ ಆಗಿರುವುದು, ಇದನ್ನೆಲ್ಲ ನೋಡಿದ್ರೆ ಇದ್ರೆ ಅಪ್ಪು ಅವರ ತರ ಜೀವನದಲ್ಲಿ ಇರಬೇಕು, ಏನಾದರೂ ಹೆಸರನ್ನ ನಾವು ಸಾಧಿಸಬೇಕು ಅಂತ ಪ್ರತಿಯೊಬ್ಬರಲ್ಲಿ ಆಶಾ ಒಂದು ಕಿರಣವನ್ನ ಮೂಡಿಸಿದ ವ್ಯಕ್ತಿ ಎಂದ್ರೆ ಅಪ್ಪು ತಪ್ಪಾಗ್ಲಾರದು. ಹಾಗೆ ತಮ್ಮ ದೇಹದ ಆಕಾರವನ್ನ ನೋಡಿದ್ರೆ ಅಪ್ಪು ಅವರು ಸಾಯ್ತಾರೆ ಅಂತಕ್ಕಂಥದ್ದು ಯಾರ ಒಂದು ಕಲ್ಪನೆಗೂ ಬರ್ದಿರ್ತಕ್ಕಂಥ ವಿಷಯ ಅದು. ಹೌದು, ಇಂದಿನ ದಿನಮಾನದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ದೇಹದ ಮೇಲೆ ಒತ್ತಡ ಜಾಸ್ತಿ ಆದಾಗ ಅದನ್ನ ನಾವು ಸರಿಪಡಿಸಲಿಕ್ಕೆ ಆಹಾರ ಒಂದು ಪದ್ಧತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊತೀವಿ. ಅದರ ಜೊತೆಗೆ ಜಿಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಸಮಯವನ್ನ ಕಳಿತೀವಿ ನಮ್ಮ ದೇಹದ ಒಂದು ಆಕಾರ ಬದಲಾಗ್ಲಿ ಅಥವಾ ದೇಹದ ಮೇಲೆ ಯಾವುದೇ ಒತ್ತಡವೂ ಬೀಳದೆ ಇರಲಿ ಅಂತ. ಅಂತದ್ರಲ್ಲಿ ಸತ್ತ ಘಟನೆ ಏನಾಗಿದೆ ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯಕರವಾದ ಒಂದು ಸಂಗತಿಯನ್ನ ಮೂಡಿಸಿದೆ. ಫಿಟ್ನೆಸ್ ಆಗಿರ್ತಕ್ಕಂಥ ವ್ಯಕ್ತಿ, ಸದಾ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಒಮ್ಮಿಂದೊಮ್ಮೆಗೆ ಇಲ್ಲ ಎಂದಾಕ್ಷಣ ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಏನಾಗಿತ್ತು ಅಂದ್ರೆ ನೀರವ ಮೌನ ಮತ್ತು ಕಣ್ಣೀರು ತುಂಬಿಕೊಂಡಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇನ್ನು 4ನೇ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ಅಪ್ಪು ಅಭಿಮಾನಿಗಳು ಬೆಳ್ಳಂಬೆಳಗ್ಗೆ ಕಂಠೀರವ ಸ್ಟುಡಿಯೋದತ್ತ ಮುಖ ಮಾಡಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲೂ ಏನಿದೆ ಅಂತಂದ್ರೆ ಮೌನ ಇದೆ, ಕಣ್ಣೀರು ಇದೆ. ಯಾಕೆಂದ್ರೆ ಅಪ್ಪು ತನ್ನ ಅಭಿಮಾನಿಗಳಿಗೆ ಸದಾ ನಗುವನ್ನ ತುಂಬಿಕೊಟ್ಟು ಹೋದವರು. ಜೊತೆಗೆ ಅವರ ಕುಟುಂಬದವರು ಇಂದು ಅವರ ಒಂದು ಪುಣ್ಯ ಸ್ಮರಣೆಯನ್ನ ಆಚರಿಸುವಲ್ಲಿ ಹಿಂದೆ ಅವರ ಜೊತೆಗೆ ಕಳೆದಿರ್ತಕ್ಕಂಥ ಪ್ರತಿಯೊಂದು ನೆನಪುಗಳನ್ನ ಮಲಕು ಹಾಕ್ತಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಾಗಿದ್ದಾರೆ ಅಂತಂದ್ರೆ ಅಜರಾಮರವಾಗಿದ್ದಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳ ದಂಡು ಏನನ್ನ ತಿಳಿಸ್ತಿದೆ ಅಂತಂದ್ರೆ ಅಪ್ಪು ಅವರು ಅಭಿಮಾನಿಗಳ ಜೊತೆಗೆ ಯಾವ ರೀತಿ ಇದ್ರು ಅಥವಾ ತಮ್ಮನ್ನ ತಾವು ಸಿನಿಮಾದಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿಯೇ ಇವತ್ತು ಕಂಠೀರವ ಸ್ಟುಡಿಯೋ. ಕಳೆದ 4 ವರ್ಷಗಳಿಂದ ಕೂಡ ಅಪ್ಪು ನಮ್ಮ ಜೊತೆಗಿದ್ದಾರೆ ಅಂತಾನೆ ಅಭಿಮಾನಿಗಳು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಇವತ್ತು ಪ್ರತಿಯೊಬ್ಬರ ಸ್ಟೇಟಸ್ ಅಲ್ಲಿ ಇರಬಹುದು, ಪ್ರತಿಯೊಂದು ಏರಿಯಾ ಗಲ್ಲಿಯಲ್ಲಿರಬಹುದು, ಅಪ್ಪುವಿನ ಹೆಸರಲ್ಲಿ ಏನಾಗ್ತಿದೆ ಅಂತಂದ್ರೆ ಅನ್ನದಾನ ಆಗಿರಬಹುದು, ರಕ್ತದಾನ ಆಗಿರಬಹುದು, ಜೊತೆಗೆ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆಗಳಲ್ಲಿ ಅಪ್ಪು ಅವರು ಸಾಕಷ್ಟು ಏನ್ ಮಾಡಿದ್ರು ಅಂತಂದ್ರೆ ದಾನ ಧರ್ಮದ ಕಾರ್ಯಗಳಲ್ಲಿ ಮುಂದಾಗಿದ್ರು. ಅಪ್ಪುವಿನ ಹೆಸರೇ ಹೇಳ್ತಿದೆ, ರಾಜಕುಮಾರ ಅಂತಕ್ಕಂತ ಒಂದು ಹೆಸರಿಗೆ ಏನಾಗಿದ್ರು ಅಂತಂದ್ರೆ ಮಾನವೀಯತೆಯನ್ನ ತೋರಿಸಿದಂತ ವ್ಯಕ್ತಿ ಎಂದ್ರೆ ಅಪ್ಪು ತಪ್ಪಾಗ್ಲಾರದು. ಇನ್ನು ನೃತ್ಯದಲ್ಲಿ ಅಪ್ಪು ಅವರನ್ನ ಮೀರಿಸುವವರೇ ಯಾರು ಇಲ್ಲ, ಅಪ್ಪು ಅವರಿಗೆ ಸರಿಸಾಟಿ ನೃತ್ಯದಲ್ಲೇ ಯಾರು ಇರ್ಲಿಲ್ಲ ಅಂತಕ್ಕಂತ ಮಾತುಗಳು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಜೊತೆಗೆ 46ನೇ ವಯಸ್ಸಿನಲ್ಲಿ ಅವರು ತೀರ್ಕೊಂಡಿದ್ದು ಇನ್ನು ಸಾಕಷ್ಟು ಅವರಿಗೆ ಸಮಯ ಇತ್ತು, ಒಬ್ಬ ಹೀರೋ ಇರ್ಲೇಬೇಕಾಗಿತ್ತು ಅಂತಕ್ಕಂತ ಮಾತುಗಳು ಕೂಡ ನಾವು ಕೇಳಿದ್ದೀವಿ. ಇನ್ನು ರಾಘಣ್ಣ ಮತ್ತೆ ಶಿವಣ್ಣ, ಅಶ್ವಿನಿ ಅವರು ಪ್ರತಿಯೊಬ್ಬರು ಕುಟುಂಬದವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅಪ್ಪು ನಮ್ಮ ಜೊತೆಗಿದ್ದಾರೆ, ನಾವು ಯಾವತ್ತೂ ಅಪ್ಪು ಸತ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇಲ್ಲ ಅಥವಾ ಅಪ್ಪು ಸತ್ತಿದ್ದಾರೆ ಅಂತ ನಮ್ಗೆ ಭಾವನೆನೇ ಬರ್ತಿಲ್ಲ. ಪ್ರತಿದಿನವೂ ನಾವು ಅಪ್ಪು ಅವರ ಜೊತೆಗೆ ಏನ್ ಮಾಡ್ತಿದೀವಿ ಅಂತಂದ್ರೆ ಅವರ ಜೊತೆಗೆ ಕಳೆದಿರ್ತಕ್ಕಂತ ಸಮಯವನ್ನ ಮೆಲುಕು ಹಾಕ್ತಾ ಹೋಗ್ತಾ ಇದೀವಿ. ಅಪ್ಪು ಅವರ ಪುಣ್ಯ ಸ್ಮರಣೆಯಲ್ಲಿ ನಾವು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ನೋಡ್ತಾ ಇರಬಹುದು. ದೈಹಿಕವಾಗಿ ಅವರು ಅಗಲಿದ್ದಾರೆ ಕೂಡ, ಆದ್ರೆ ಮಾನಸಿಕವಾಗಿ ಅಭಿಮಾನಿಗಳ ಜೊತೆಗೆ ಇದ್ದಾರೆ. ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ಆ ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಒಂದು ಚಿತ್ರಮಂದಿರದಲ್ಲಿ ತಮ್ಮದೇ ಆದಂತಹ ಹೆಸರು ಮಾಡಿದ್ರು. ಸದಾ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿರ್ತಕ್ಕಂಥ ಅಪ್ಪು ಸ್ಕೂಲ್ ಆಗಿರಬಹುದು, ಶಾಲಾ ಕಾಲೇಜ್ ಆಗಿರಬಹುದು, ಆಶ್ರಮಗಳಾಗಿರ್ಬಹುದು ಅಥವಾ ಅನಾಥಾಶ್ರಮಗಳಾಗಿರ್ಬಹುದು, ವೃದ್ಧಾಶ್ರಮಗಳಾಗಿರ್ಬಹುದು, ಇವರ ಪಾಲು ಈ ಒಂದು ಕ್ಷೇತ್ರಗಳಲ್ಲಿ ಏನಿದೆ ಅಂತಂದ್ರೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ನಾನು ಇಷ್ಟಿಷ್ಟು ದಾನ ಧರ್ಮ ಮಾಡಿದೀನಿ ಅಂತ ಹೇಳಿದ ವ್ಯಕ್ತಿ ಅಪ್ಪು ಆಗಿರ್ಲೇ ಇಲ್ಲ. ಇನ್ನೊಂದು, ಅಪ್ಪು ತಮ್ಮ ಆರೋಗ್ಯದ ಕಡೆ ಗಮನವೇ ಕೊಡ್ಲಿಲ್ವಾ ಅಂತಕ್ಕಂಥದ್ದು ಅಭಿಮಾನಿಗಳ ಮಾತಾಗಿದೆ. ಇನ್ನು ಸಾಕಷ್ಟು ದಿನ ನಮ್ಮ ಜೊತೆಗೆ ಬದುಕಿ ಬಾಳಬೇಕಾದ ಅಪ್ಪು ಎಲ್ಲೋ ಒಂದು ಕಡೆ ಏನ್ ಅವರಿಗೆ ಚಿಂತೆ ಇತ್ತು ಅಥವಾ ಹೃದಯದ ಮೇಲೆ ಯಾವ ತರನಾಗಿ ಅವರಿಗೆ ಒತ್ತಡ ಬೀಳುವಂತ ಸಂಗತಿಗಳು ಯಾವಿದ್ವು ಅನ್ನೋದು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರಶ್ನೆಯಾಗಿ ಮೂಡಿ ಉಳಿಸಿ ಹೋದವರು ಅಪ್ಪು ಆಗಿದ್ದಾರೆ. ಇನ್ನು ಕಂಠೀರವ ಸ್ಟುಡಿಯೋದಲ್ಲಿ ಇವತ್ತು ಘೋಷಣೆಗಳು ಮುಳುಗುತ್ತಿವೆ. ಅಪ್ಪುಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಮಾಡಿ ಅವರ ಪುಣ್ಯ ಸ್ಮರಣೆಯನ್ನ ಆಚರಿಸ್ತಿದ್ದಾರೆ. ಅಪ್ಪು ಅಜರಾಮರ. ಏನೇ ಆಗ್ಲಿ ಮಾನವೀಯತೆಯ ಜೀವನವನ್ನ ಅಪ್ಪು ಯಾವ ರೀತಿ ಬದುಕಬೇಕು ಅಂತ ಪ್ರತಿಯೊಬ್ಬರಿಗೂ ತೋರಿಸಿಕೊಟ್ಟು ಹೋದವರು. ಒಂದು ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದ ವೃದ್ಧರವರೆಗೂ ಅಪ್ಪುವಿನ ಬಗ್ಗೆ ಕೇಳಿದ್ರೆ ಸದಾ ಪಾಸಿಟಿವ್ ಮಾತುಗಳು ಬರ್ತಿವೆ ಅಂತಂದ್ರೆ ಅವರು ಯಾವ ರೀತಿ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಅನ್ನೋದನ್ನ ನಾವು ಪ್ರತಿಯೊಬ್ಬರೂ ನೆನೆಯಲೇಬೇಕು. ಇವತ್ತು ಅವರು ನಮ್ಮನ್ನ ಆಗಲಿ 4ನೇ ವರ್ಷ
ಜೀವಂತವಾಗುತ್ತಿವೆ. ಆದ್ರೆ ನಮ್ಮ ಜೊತೆಗೆ ಅವರಿದ್ದಾರೆ ಅಂತಕ್ಕಂತ ಪ್ರತಿಯೊಬ್ಬರ ಅಭಿಮಾನಿಗಳ ಒಂದು ಭಾವನೆ ಏನಿದೆಯಲ್ಲ, ಅದು ನಿಜಕ್ಕೂ ಗ್ರೇಟ್. ಯಾಕಂದ್ರೆ ಸತ್ತಿರ್ತಕ್ಕಂತ ವ್ಯಕ್ತಿಯನ್ನ ಇಷ್ಟು ದಿನ ಜೀವಂತವಾಗಿ ಇಡಬೇಕು ಅಂತಂದ್ರೆ ಅವರು ಮಾಡಿರ್ತಕ್ಕಂತ ಕೆಲಸಗಳು ಎಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಸ್ಫೂರ್ತಿದಾಯಕವಾಗಿದೆ ಅಂತಕ್ಕಂಥದನ್ನ ನಾವು ನೆನೆಸ್ಕೊಂತ ಹೋಗೋದು ಅಪ್ಪು ಅವರ ಒಂದು ಇರುವಿಕೆಗೆ ಸದಾ ಜೀವಂತ ಕೊಡ್ತಿರ್ತಕ್ಕಂತ ಅಂಶ ಅಂತಕ್ಕಂಥದ್ದನ್ನ ಹೇಳ್ಬಹುದು. ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.